ವೀಕ್ಷಕರೆಲ್ಲರಿಗೂ ಕನ್ನಡ ಭವಿಷ್ಯವಾಣಿ ದೈನಿಕ ರಾಶಿಫಲ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಮೀನರಾಶಿ ಹಾಗೂ ಮೇಷರಾಶಿಯ ಸಾಮಾನ್ಯ ಫಲಗಳ ಕುರಿತು ಅರಿತುಕೊಳ್ಳೋಣ. ಮೀನರಾಶಿ. ಇಂದು ಮೀನರಾಶಿಯವರಿಗೆ ಭಾವನಾತ್ಮಕತೆ ಹೆಚ್ಚಿರುವ ದಿನ. ನಿಮ್ಮ ಒಳಗಿನ ಸೃಜನಶೀಲತೆ ಮತ್ತು ಕರುಣೆ ಹೊರಹೊಮ್ಮುತ್ತದೆ. ಕೆಲವು ವಿಷಯಗಳಲ್ಲಿ ಗೊಂದಲ ಉಂಟಾದರೂ ಅಂತಿಮವಾಗಿ ಸಕಾರಾತ್ಮಕ ಫಲಿತಾಂಶ ದೊರೆಯುವ ಸಾಧ್ಯತೆ ಇದೆ. ಗುರುವಿನ ಅನುಗ್ರಹದಿಂದ ಬುದ್ಧಿವಂತ ನಿರ್ಧಾರಗಳು ಸಾಧ್ಯ. ಚಂದ್ರನ ಚಲನೆ ಮನಸ್ಸಿಗೆ ಚಂಚಲತೆ ನೀಡಿದರೂ ಧೈರ್ಯದಿಂದ ಮುಂದುವರೆದರೆ ಈ ದಿನ ಯಶಸ್ಸು ನಿಮ್ಮದಾಗುತ್ತದೆ. ಉದ್ಯೋಗಸ್ಥರಿಗೆ ಕೆಲಸದಲ್ಲಿ ಒತ್ತಡ ಹೆಚ್ಚಾಗಬಹುದು, ಆದರೆ ನಿಮ್ಮ ಶ್ರಮವನ್ನು ಮೇಲಾಧಿಕಾರಿಗಳು ಹೊಸ ಅವಕಾಶಗಳ ಸೂಚನೆ ಸಿಗಬಹುದು, ಆದರೆ ತುರ್ತು ನಿರ್ಧಾರ ಬೇಡ. ವ್ಯಾಪಾರಿಗಳಿಗೆ ನಿಧಾನವಾಗಿ ಲಾಭ, ಆದರೆ ಭದ್ರ ಬೆಳವಣಿಗೆ ಸಾಧ್ಯವಾಗಲಿದೆ. ಸಹೋದ್ಯೋಗಿಗಳೊಂದಿಗೆ ಪರಸ್ಪರ ಆತ್ಮೀಯತೆ ಬೆಳೆಯಲಿದೆ. ಪ್ರೀತಿಯ ಮಾತುಗಳು ನಿಮ್ಮನ್ನು ಆವರಿಸಲಿವೆ. ಈ ದಿನದಲ್ಲಿ ನಿಮ್ಮ ಹಣದ ಹರಿವು ಸರಾಸರಿಯಾಗಿರುತ್ತದೆ. ಅಪ್ರಯೋಜನಕಾರಿ ಖರ್ಚುಗಳನ್ನು ನಿಯಂತ್ರಿಸುವುದು ಅಗತ್ಯ. ಉಳಿತಾಯದ ಖಾತೆಯು ಈ ದಿನ ತೆರೆಯಲಿದೆ. ಇದರಿಂದ ಮುಂದಿನ ಯೋಜನೆಗಳಿಗೆ ಉತ್ತಮ ಫಲ ದೊರೆಯಲಿದೆ. ಹಳೆಯ ಬಾಕಿ ಹಣ ವಾಪಸ್ ಸಿಗುವ ಸೂಚನೆ ಇದೆ, ಆದರೆ ಸ್ವಲ್ಪ ತಡವಾಗಬಹುದು. ಮೀನರಾಶಿಯವರಿಗೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಹಕಾರ ಕಂಡುಬರುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರಿತು ನಡೆಯುವ ಗುಣ ಹೆಚ್ಚಾಗುತ್ತದೆ. ಅವಿವಾಹಿತರಿಗೆ ಹೊಸ ಪರಿಚಯದಿಂದ ಸಂತೋಷ ಸಾಧ್ಯ. ನಿಮ್ಮ ಪ್ರೀತಿ ಪಾತ್ರರು ನಿಮ್ಮನ್ನು ಸಮೀಪಿಸುವ ದಿನವಾಗಲಿದೆ. ಅದರೊಂದಿಗೆ ಭಾವನೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡುವ ದಿನ. ಪ್ರೀತಿಪಾತ್ರರೊಂದಿಗೆ ಸಮಯ ಕಳೆಯಲು ಉತ್ತಮ ಅವಕಾಶ ಸಿಗುತ್ತದೆ. ಮಾತಿನಲ್ಲಿ ಸೌಮ್ಯತೆ ಇರುವುದು ಉತ್ತಮ. ಈ ದಿನ ಆರೋಗ್ಯ ಸಾಮಾನ್ಯವಾಗಿರುತ್ತದೆ, ಆದರೆ ಮಾನಸಿಕ ಒತ್ತಡ ಮತ್ತು ನಿದ್ರಾಭಾವ ಕಾಣಿಸಿಕೊಳ್ಳಬಹುದು. ಧ್ಯಾನ, ಯೋಗ ಅಥವಾ ಪ್ರಕೃತಿ ಸನ್ನಿಧಿಯಲ್ಲಿ ಸಮಯ ಕಳೆಯುವುದು ಲಾಭಕಾರಿಯಾಗಲಿದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಸ್ವಲ್ಪ ಕಡಿಮೆಯಾಗಬಹುದು. ಸಮಯ ವ್ಯವಸ್ಥೆ ಮಾಡಿ ಉತ್ತಮ ಫಲಿತಾಂಶ ಸಾಧ್ಯ. ಕಲಾತ್ಮಕ ಮತ್ತು ಸೃಜನಶೀಲ ವಿಷಯಗಳಲ್ಲಿ ಸಾಧನೆ ಸಾಧ್ಯ. ಗುರುದೇವರಿಗೆ ಪ್ರಾರ್ಥನೆ ಮಾಡಿ ಓಂ ನಮಃ ಶಿವಾಯ ಜಪ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ದೊರೆಯುತ್ತದೆ. ಒಟ್ಟಾರೆ ಮೀನರಾಶಿಯವರಿಗೆ ಸಂಯಮ ಮತ್ತು ಆತ್ಮವಿಶ್ವಾಸ ಅಗತ್ಯ. ಭಾವನೆಗಳನ್ನು ನಿಯಂತ್ರಿಸಿಕೊಂಡು ನಡೆದರೆ ಈ ದಿನವು ಶುಭಕರವಾಗಿ ಮುಕ್ತಾಯಗೊಳ್ಳುತ್ತದೆ. ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ಅತಿಯಾದ ಆತುರ ಮತ್ತು ಅಸಹನಶೀಲತೆ ಸಮಸ್ಯೆಯಾಗಬಹುದು. ಸಣ್ಣ ವಿಷಯಕ್ಕೂ ಕೋಪ ಹೆಚ್ಚಾಗಿ ಮಾತಿನ ಮೂಲಕ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ನಿರ್ಧಾರಗಳಲ್ಲಿ ಅಜಾಗರೂಕತೆ ತಪ್ಪಿಸಿ, ಇಲ್ಲವಾದರೆ ಈ ದಿನ ಸಂಕಷ್ಟಗಳು ಎದುರಾಗಬಹುದು. ಈ ದಿನ ಮಂಗಳನ ಪ್ರಭಾವದಿಂದ ಆವೇಶ ಹೆಚ್ಚಾಗುತ್ತದೆ. ಚಂದ್ರನ ಅಸ್ಥಿರತೆ ಮನಸ್ಸಿಗೆ ಗೊಂದಲ ತಂದಿತು. ಇದರಿಂದ ತಪ್ಪು ನಿರ್ಣಯಗಳು ಸಂಭವಿಸುವ ಭೀತಿ ಇದೆ. ನಿಮ್ಮ ಯೋಚನಾ ಶಕ್ತಿಯಿಂದ ಮುನ್ನಡೆಯುವುದು ಉತ್ತಮ. ಹಲವು ಕಾರಣಗಳಿಂದ ಕೋಪಗೊಳ್ಳುವ ಹಾಗೂ ಅನುಮಾನದ ಸಂದರ್ಭಗಳು ಬರಬಹುದು. ಮೇಷರಾಶಿಯವರಿಗೆ ಈ ದಿನ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳೊಂದಿಗೆ ವಾಗ್ವಾದ ಸಂಭವಿಸಬಹುದು. ನಿಮ್ಮ ಕೆಲಸಗಳ ಬಗ್ಗೆ ಅಸಮಾಧಾನಗಳು ಉಂಟಾಗಬಹುದು. ಆತುರದ ನಿರ್ಧಾರದಿಂದ ಕೆಲಸದ ತಪ್ಪುಗಳಾಗುವ ಸಾಧ್ಯತೆಗಳಿವೆ. ಯಾವುದೇ ಹೊಸ ಯೋಜನೆ ಆರಂಭಕ್ಕೆ ಈ ದಿನ ಸೂಕ್ತವಲ್ಲ. ಹಿರಿಯರ ಮಾರ್ಗದರ್ಶನ ಈ ದಿನ ತುಂಬಾ ಅಗತ್ಯ. ಅವರ ಮಾತಿಗೆ ಮನ್ನಣೆ ಸಿಗಬಹುದು. ಹಣಕಾಸಿನ ವಿಷಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುವ ಸೂಚನೆ ಇದೆ. ಸಾಲ ಅಥವಾ ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಮುಂದೂಡುವುದು ಒಳಿತು. ಹಣದ ವಿಚಾರದಲ್ಲಿ ಮೋಸವಾಗುವ ಸಾಧ್ಯತೆ ಇದೆ. ಎಚ್ಚರಿಕೆ ಅಗತ್ಯ. ಕುಟುಂಬದವರೊಂದಿಗೆ ಅಭಿಪ್ರಾಯ ಭೇದಗಳು ಉಂಟಾಗಬಹುದು. ಜಗಳ, ತಕರಾರು, ನಿಮ್ಮ ಮಾತಿನ ತೀಕ್ಷ್ಣತೆಯಿಂದ ಮನಸ್ತಾಪ ಉಂಟಾಗುವ ಸಾಧ್ಯತೆಗಳಿವೆ. ಅನಿರೀಕ್ಷಿತ ಘಟನೆಗಳು ಮನೆಯಲ್ಲಿ ನಡೆಯಬಹುದು. ಸತಿಪತಿಗಳಿಬ್ಬರ ನಡುವೆ ವೈಮನಸ್ಸು ಉಂಟಾಗಬಹುದು. ದಾಂಪತ್ಯ ಜೀವನದಲ್ಲಿ ಸಹನೆ ಅತ್ಯಗತ್ಯ. ಈ ದಿನ ಮೇಷರಾಶಿಯವರು ತಲೆನೋವು, ರಕ್ತದೊತ್ತಡ ಅಥವಾ ಜ್ವರದಂತಹ ಸಣ್ಣ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಅತಿಯಾದ ದಣಿವು ಮತ್ತು ನಿದ್ರಾಭಾವವು ಇರಬಹುದು. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ, ಆತುರ, ಓದು ಅಥವಾ ನಿರ್ಲಕ್ಷ್ಯದಿಂದ ತಪ್ಪುಗಳಾಗುವ ಸಾಧ್ಯತೆ ಇದೆ. ಇಂದು ಪ್ರಮುಖ ನಿರ್ಧಾರಗಳನ್ನು ತಪ್ಪಿಸಿ. ಕೋಪ ನಿಯಂತ್ರಣಕ್ಕೆ ಪ್ರಾಣಾಯಾಮ, ಧ್ಯಾನ ಮಾಡಿ. ಕೆಂಪು ಬಣ್ಣವನ್ನು ಈ ದಿನ ತಪ್ಪಿಸಿ. ಬಿಳಿ ಬಣ್ಣ ಶುಭ. ಹನುಮಾನ್ ಚಾಲಿಸ ಪಠಣ ಅಥವಾ ಮಂಗಳವಾರದ ವೃತ ಉಪಕಾರಿಯಾಗುತ್ತದೆ. ಮೇಷರಾಶಿಯವರಿಗೆ ಸಂಯಮ ಮತ್ತು ಸಹನೆ ಈ ದಿನ ಅತ್ಯವಶ್ಯಕ. ಆತುರ ಮತ್ತು ಕೋಪವನ್ನು ನಿಯಂತ್ರಿಸಿದರೆ ಲೋಪದೋಷಗಳ ಪರಿಣಾಮ ಕಡಿಮೆಯಾಗುತ್ತದೆ ಮತ್ತು ಈ ದಿನವನ್ನು ಸುರಕ್ಷಿತವಾಗಿ ಕಳೆಯಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.